ನನಗೆ ಬೇರೆ ಬೇರೆ ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಆಸೆ ಇದೆ. ಆದರೆ ಅದೆಲ್ಲದಕ್ಕಿಂತ ಆಸೆ ಏನಾದರೂ ಡಿಫ್ರೆಂಟಾಗಿ ತೋರಿಸ್ಬೇಕು ಅಂತ. ಸೊ ಫ್ಯಾನ್ಸಿ ಆಗಿರೋ ರೆಸ್ಟೋರೆಂಟು ಸಖತ್ತಾಗಿ ನಡೀತಾ ಇರೋದು, ಅಲ್ಲಿ ಪ್ರಮೋಷನ್ ಮಾಡೋದು, ವಿ ಗೆಟ್ ಲಾಟ್ ಆಫ್ ಆಪರ್ಚುನಿಟೀಸ್. ಬಟ್ ವಿ ಆರ್ ನಾಟ್ ಡೂಯಿಂಗ್ ದಟ್ ಅಲ್ಲ. ವಿ ಹ್ಯಾವ್ ಸ್ಟಾಪ್ಡ್ ಇಟ್ ಲಾಂಗ್ ಬ್ಯಾಕ್. ಆ್ಯಕ್ಚುಲಿ ನಾವೆಲ್ಲೂ ಪ್ರಮೋಷನ್ನು ಯಾವುದೇ ವಿಚಾರಕ್ಕೆ ಹೋಗ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸೊ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಇದು ನೀವಲ್ಲಿ ಆ ಕಡೆ ನೋಡ್ಬೋದು, ಹುಣಸೂರು ಪಕ್ಕ ಒಂದು ರೋಡು, ಈ ಕಡೆ ನೋಡ್ಬೋದು. ಸೊ ಆಲ್ವೇಸು ನಾವು ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ ಎಷ್ಟೋ ವರ್ಷಕ್ಕೆ. ಆಗ ವಿಯಾನ್ ಇರಲಿಲ್ಲ ಆಯ್ತಾ. ಮತ್ತೆ ಬೇಜಾರು ಮಾಡ್ಕೋಬೇಡ, ನೀನು ಇರಲಿಲ್ಲ, ನಾನು ಯಾಕೆ ಬಂದಿಲ್ಲ ಈ ರೆಸ್ಟೋರೆಂಟಿಗೆ, ನಾನು ಯಾಕೆ ಇಲ್ಲಿ ಒಂದು ಕೋಕುದು ಫೇವ್ರೆಟ್ ಲೆಮನ್ ಟೀ ಕುಡಿತಾ ಇದ್ಲು ಅವಳು. ಸೊ ಇಲ್ಲಿ ಬಂದು ಹೋಗ್ಬೇಕಾದ್ರೆ ನಾವು ನೋಟಿಸ್ ಮಾಡಿದ್ವಿ, ರೋಟಾನ ಅಂತ ಒಂದು ರೆಸ್ಟೋರೆಂಟ್ ಓಪನ್ ಆಯಿತು. ಈ ರೋಡಲ್ಲಿ ಯಾವಾಗ ರೆಸ್ಟೋರೆಂಟ್ಸ್ ಅಷ್ಟು ಇರಲಿಲ್ಲ. ನಮಗೆ ಒನ್ ಆಫ್ ದ ಸ್ಪಾಟ್ ಇದು. ಬರೋದು ಇಲ್ಲಿ ಹೊರಗಡೆ ನಿಂತ್ಕೊಂಡು ಕುಡಿಬೋದಿತ್ತು, ಒಳಗಡೆ ಹೋಗಿ AC. ನಾವು ವಿ ಆಲ್ವೇಸ್ ಯೂಸ್ ಟು ಪ್ರಿಫರ್ ಹೊರಗಡೆ ಕುಡ್ಕೊಂಡು. ಆಮೇಲೆ ಇಲ್ಲೊಂದು ಕಡೆ ಟೀ ಕಾಫಿ ಎಲ್ಲ ಕೊಡ್ತಾಯಿದ್ರು. ಸೊ ಓನರ್ ಕೂಡ ಇಲ್ಲಿ ಇದ್ರು ಅಂತ ಅನಿಸುತ್ತೆ, ಬಿಕಾಸ್ ದೇ ಆರ್ ವೆರಿ ಒಬ್ಲೇಜಿಂಗು. ಆಮೇಲೆ ಆ ರೋಟನ್ನ ಕನ್ಸ್ಟ್ರಕ್ಷನ್ನಾಗಿ ಓಪನ್ ಆದಂಗೆ ಐ ಟೋಲ್ಡರು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಸಕ್ಕತ್ತಾಗಿದೆ ರೆಸ್ಟೋರೆಂಟು, ಆ್ಯಂಬಿಯನ್ಸ್ ಚೆನ್ನಾಗಿದೆ, ಆ ವೆಯ್ಟರು ದ ವೇ ದೇವರ್ ಆಪ್ರೇಟಿಂಗ್ ಸಕ್ಕತ್ತಾಗಿತ್ತು. ಆ್ಯಂಡ್ ನಾವು ಬರ್ತಾ ಇದ್ವಿ. ಹೀಗೆ ಹೋಗ್ಬೇಕಾದ್ರೆ ಹಿಂಗೆ ತಿರುಗಿಸೋದು, ಹಿಂಗೆ ಬರಬೇಕಾದ್ರೆ, ಬಿಕಾಸ್ ಇಟ್ಸ್ ಎರಡು ಕಡೆಯೂ ಆರಾಮಾಗಿ ಎಂಟ್ರಿ ಎಕ್ಸಿಟ್ ಆಗ್ಬೋದು. ಸೊ ವಾಶ್ರೂಮ್ಸು ಸಖತ್ತಾಗಿತ್ತು, ಜನರು ಸಖತ್ತಾಗಿದ್ರು, ಬಿಲ್ಲಿಂಗು ಸಖತ್ತಾಗಿತ್ತು. ಐ ಮೀನ್ ಫುಡ್ಡು ಆಲ್ಸೋ ಟೂ ಗುಡ್ ಅಲ್ಲ. ಕಾರ್ ವಾಶ್ ಫೆಸಿಲಿಟೀಸ್ ಅಲ್ಲಿಂದ. ನನ್ನ ಒಂದು ಹಳೆಯ ಒಂದು ಚೈಲ್ಡ್ಹುಡ್ ಫ್ರೆಂಡ್ ಕೂಡ ನಾವೆಲ್ಲೋ ಒಂದು ಕಡೆ ಡಿಟ್ಯಾಚ್ ಆಗಿಬಿಟ್ಟಿದ್ವಿ. ನಾವಿಬ್ಬರು ಕೂಡ ಇಲ್ಲಿ ಬಂದುಬಿಟ್ಟು ಒಂದು ಅಟ್ಯಾಚ್ ಆದ್ವಿ. ನಂದೊಂದು ಕ್ವಿಡ್ ಒಂದು ಕಡೆ ನಿಂತಿತ್ತು, ಅವ್ರದ್ದೊಂದು ಸ್ವಿಫ್ಟ್ ಬಂದು ನಿಲ್ತು. ನಾವಿಬ್ಬರು ಕನೆಕ್ಟ್ ಆಗಿ ಬಾ ರೋಟಾನದಲ್ಲಿ ಇದ್ದೀನಿ ಅಂತ. ಹಾಗೆ ಕೋಕ್ ನಾನು ತುಂಬ ಸತಿ ಟ್ರಾವೆಲ್ ಮಾಡಬೇಕಾದ್ರೆ ವಿ ಹ್ಯಾಡ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹಿಯರ್, ಚಾಟಿಂಗ್ ಆನ್ ಬಿಸ್ನೆಸ್, ಡಿಸ್ಕಷನ್ಸು, ನೆಕ್ಸ್ಟ್ ಏನು ಮಾಡಬೇಕು ಹಾಗೆ ಹೀಗೆ ಅಂತ. ಬಟ್ ಟುಡೇ ವೆನ್ ವಿ ಲುಕ್ ಬ್ಯಾಕ್, ರೋಟಾನ ಇಸ್ ಲೈಕ್ ದಿಸ್. ನೋಡಿ, ಅಲ್ಲೆಲ್ಲ ಫುಲ್ ಕಾಟ್ಬೇಕು ಹೋಗಿದ್ದಾರೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟು, ಯಾರಿಲ್ಲ. ಬಿಕೋ ಅಂತ ಹೇಳ್ತಾ ಇದೆ, ಇಂಟರ್ಲಾಕ್ ಹಾಕಿದ್ದಾರೆ. ನೋಡಿ, ಕುಪ್ಪಿಚೂರು ಇದೆಲ್ಲ ಬಿದ್ದಿದೆ ಈಗ. ಹೋಟೆಲ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ಎನಿ ಬಿಸ್ನೆಸ್ ಫಾರ್ ದಟ್ ಮ್ಯಾಟರ್ ಅಲ್ಲ. ಕೆಲವು ಹೋಟೆಲ್ ಇಂಡಸ್ಟ್ರಿ 1 ವರ್ಷದಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ, ಕೆಲವರು 3 ವರ್ಷದಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, ಕೆಲವರು 5 ವರ್ಷದಲ್ಲಿ ಕ್ಲೋಸ್ ಮಾಡ್ತಾರೆ, ಕೆಲವರು 10 ವರ್ಷಕ್ಕೆ ಹೋಗ್ತಾರೆ ಬಟ್ ಅಲ್ಲಿಂದ ಕ್ಲೋಸ್ ಮಾಡ್ತಾರೆ. ಬಟ್ ಐ ವುಡ್ ಸೇ, ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಬಿಲ್ಡ್ ಇಟ್ ಇನ್ ಇಂಟೆನ್ಷನ್ ಟು ಬಿಲ್ಡ್ ಅ ಲೆಗೆಸಿ. ಸೊ ಸರ್ವೈವಲಿಗೆ ಸ್ವಲ್ಪ ದಿನದ ಒಂದು ಸ್ಕೂಲ್ ಮಕ್ಕಳದ್ದು ಫೀಸ್ ಕಟ್ಟಬೇಕು, ಇಲ್ಲ ಐ ಮೀನ್ ಸಮಥಿಂಗ್ ಲೈಕ್ ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ, ಇಲ್ಲ ಟೆಂಪ್ರರಿ ಒಂದು ಆಸ್ಪೆಕ್ಟಿಗೆ ಇಟ್ಕೊಂಡು, ಇಲ್ಲ ನಾನು ಎಲ್ಲೋ ದುಬೈಯಲ್ಲಿದ್ದೀನಿ, ಇಲ್ಲೇ ಏನೋ ಒಂದು ಕಡೆ ಏನೋ ದುಡ್ಡಿದೆ, ಬಂದು ಹೋಟೆಲ್ ಓಪನ್ ಮಾಡ್ತೀನಿ, ಎಲ್ಲೋ ಒಂದು ಕಡೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ, ದೆನ್ ಇಟ್ ಈಸ್ ಲೈಕ್ ಲಿಟ್ರಲಿ ಯು ಆರ್ ವೇಸ್ಟಿಂಗ್ ಯುವರ್ ಮನಿ, ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಆನ್ ಸಮಥಿಂಗ್ ಲೈಕ್ ದಿಸ್. ಸೊ ಇದ್ರದ್ದು ರೀಸನ್ ನನಗೆ ಗೊತ್ತಿಲ್ಲ ಒಳ ಅರ್ಥ. ಬಟ್ ಇಲ್ಲಿಂದ ಸ್ವಲ್ಪ ಆ ಕಡೆ ಹೋದರೆ ಒಳ್ಳೊಳ್ಳೆ ರೆಸ್ಟೋರೆಂಟ್ ಸಕ್ಕತ್ತಾಗಿ ನಡೀತಾ ಇದೆ, ಈ ಕಡೆ ಹೋದರೆ ಇಲ್ಲೂ ಸಕ್ಕತ್ತಾಗಿರೋ ರೆಸ್ಟೋರೆಂಟ್ ಇದೆ. ಸೊ ಐ ಆಸ್ಕ್ ಕೋಕ್ ಟೆಲ್ ಮೀ, ನೀನು ನನಗೆ ಹೇಳಿದ್ದು ಈ ಒಂದು ಸಿಯಲ್ಲಿ ಒಂದು ಕಾರ್ ಹೋಗ್ತಾ ಇದೆ, ಎಲ್ಲೋ ಕಾರ್ ವಾವ್, ಏನಿಗೆ ಎಲ್ಲೋ ಕಾರ್ ಅಂದರೆ ತುಂಬ ಇಷ್ಟ. ಈ ಕಡೆ ಕ್ಯಾಮರಾಮ್ಯಾನ್ ಚೈಂಡಲ್ಲ. ಎಸ್, ಓಕೆ. ಯಾಕೆ ಹೋಗಿ ನಿನಗೆ ಈ ರೋಟನ್ನದ್ದು ಒಂದು ವಿಡಿಯೋ ಮಾಡಬೇಕಂತ ಅನಿಸ್ತು? ಯಾಕಂದ್ರೆ ಐ ಹ್ಯಾವ್ ಸೀನ್ ದ ಸಕ್ಸಸ್. ಚೆನ್ನಾಗಿ ಬಂತು. ಒಂದು 2 years 3 years ಕ್ಲೋಸ್ ಟು 3 years ಇತ್ತು ಅನ್ಸುತ್ತೆ ಅಪ್ರಾಕ್ಸಿಮೇಟ್ಲಿ. ಆಮೇಲೆ ಸಡನ್ ಆಗಿ ಕ್ಲೋಸ್ ಆಗೋಯ್ತು. ದೆನ್ ವಿ ಥಾಟ್ ಒಳ್ಳೆ ಇಂಟೀರಿಯರ್ಸ್ ಮಾಡಿದ್ದಾರೆ, ಫುಡ್ ಕೂಡ ಚೆನ್ನಾಗಿದೆ, ನೋ ಕಂಪ್ಲೇಂಟ್ಸ್. ಬಟ್ ವೈ ಇಟ್ ಸ್ಟಾಪ್? ಎಸ್, ಅರ್ಥನೇ ಆಗಲಿಲ್ಲ. ಆ್ಯಕ್ಚುಲಿ ಕೇರಳದಲ್ಲಿ ಹೈಯೆಸ್ಟ್ ರೆಸ್ಟೋರೆಂಟ್ಸ್ ಈ ಥರ ಓಪನ್ ಮಾಡಿ ಕ್ಲೋಸ್ ಆಗಿರೋದು. ಎವ್ರಿ ಸಿಟಿಯಲ್ಲಿ ಎವ್ರಿ 1 kilometer 2 kilometers ಈ ಥರ ಕಾಣಿಸುತ್ತೆ. ಸೊ ಡೋಂಟ್ ಗೋ ಬೈ ದ ಟ್ರೆಂಡ್. ಓಕೆ, ಟ್ರೆಂಡ್ ಥರ ಹೋಗಿ ಫ್ಯಾನ್ಸಿ ಲೈಟ್ ಹಾಕ್ಸ್ಕೊಂಡು ಏನೋ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತೀವಿ. ಬಟ್ ಇನ್ ದ ಲಾಂಗ್ ರನ್ ಇಟ್ ಸ್ಟಾರ್ಟ್ ಕೊಲ್ಯಾಪ್ಸಿಂಗ್. ಬಿಲ್ಡ್ ಇಟ್ ಮೀನಿಂಗ್ಫುಲ್, ಬಿಲ್ಡ್ ಇಟ್ ಬಿಸ್ನೆಸ್ಸು ಬೇರೆ ಅವರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಅಥೆಂಟಿಸಿಟಿ ಏನಿದೆ ಅದ್ರ ಮೇಲೆ ಬಿಲ್ಡ್ ಮಾಡಿ. ಸುಮ್ಮನೆ ಯಾವುದೋ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ ಕ್ಲೋಸ್ ಮಾಡಿ, ಐ ಡೋಂಟ್ ನೋ ಹೌ ಮಚ್ ಹಿ ಹಸ್ ಲಾಸ್ಟ್ ಔಟ್ ಆಫ್ ಇಟ್. ಬಟ್ ಇಲ್ಲಿ ರಾಜಹಂಸ ಬಸ್ ಇರ್ತಿತ್ತು, ಐರಾವತ ಇರ್ತಿತ್ತು, ಆ್ಯಂಡ್ ಆಲ್ ಪವರ್ಫುಲ್ ಪೀಪಲ್ ಯೂಸ್ ಟು ಕಮ್. ಕೂರ್ಗಿಂದ ಬಂದವರು ತುಂಬ ಜನ ನಾವು ಇಲ್ಲಿ ಮೀಟ್ ಮಾಡ್ತಾ ಇದ್ವಿ. ಬಟ್ ನನಗೆ ಯಾರು ಅಂತಲೇ ಗೊತ್ತಿಲ್ಲ, ಓನರ್ ಯಾರು ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಇಟ್ ಆ್ಯಸ್ ಅ ಇಂಟೆಂಟ್ ಸೇಯಿಂಗ್ ದಟ್ ಯಾರನ್ನೋ ನೋಡ್ಕೊಂಡು ಕಾಪಿ ಮಾಡಬೇಡಿ. ಸುಮ್ಮನೆ ಐವೇ ಬಿಸ್ನೆಸ್ ಆಗಿಬಿಡುತ್ತೆ, ದುಡ್ಡು ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಬೇಡಿ.
ಆ್ಯಂಡ್ ಓನರ್ ಎನರ್ಜಿ ಇಲ್ಲಿ ಇರುವಾಗ ಬೇರೆ ಥರ ಇತ್ತು ಇನಿಷಿಯಲಿ. ಆಮೇಲೆ ನಾವು ಬಂದು ನೋಡಿದಾಗ ದ ಎನರ್ಜಿ ವಾಸ್ ವೆರಿ ಡಿಫ್ರೆಂಟ್ ಇಯರ್. ಓನರ್ ಇರ್ತಾ ಇರಲಿಲ್ಲ, ಹುಡುಗರು ಇರ್ತಾ ಇದ್ರು, ಅವ್ರದ್ದು ಎನರ್ಜಿ ತುಂಬ ಲೋ ಇರ್ತಿತ್ತು. ಓನರ್ ಇಲ್ಲದೆ ಹೋದರೂ ಕೂಡ ಬಿಸ್ನೆಸ್ ನಡೆಸ್ಬೋದು. ಇವನ್ ನಮ್ಮ ಪ್ರಾಪರ್ಟಿಲಿ ಇವಾಗ ಐ ಡೋಂಟ್ ಗೋ ಟು ಮೈ ಪ್ರಾಪರ್ಟಿ, ವೆರಿ ರೇರ್ಲಿ ನಾನು ಹೋಗ್ತೀನಿ. ಬಟ್ ಮೈ ಟೀಮ್ ಇಸ್ ರನ್ನಿಂಗ್ ಬೆಟರ್ ದೆನ್ ಮೀ. ನಾನು ಕೊಡೋದಕ್ಕಿಂತ ಚೆನ್ನಾಗಿ ಸರ್ವಿಸ್ ಅವ್ರು ಕೊಡ್ತಾರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಕೋಟ್ ಮಾರಲ್ ಆಫ್ ದ ಸ್ಟೋರಿ ಅವ್ರು ನೀವೇ ಹೇಳಿ ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು. Yes, they can let us know in the comments. ಲೆಟ್ ಅಸ್ ನೋ ಇನ್ ದ ಕಮೆಂಟ್ಸ್. ನೋಡಿ ಇಲ್ಲಿ ಬಿಯರ್ ಬಾಟಲ್, ಈಗ ಇದು ಕುಡಿಯೋರಿಗೆ ಇಲ್ಲಿ ಬಂದು ಪಾರ್ಟಿ ಮಾಡೋರಿಗೆ ಒಂದು ಜಾಗ ಆಗಿಬಿಟ್ಟಿದೆ. ಒಂದೆಲ್ಲ ಕಡೆ ಗಾರ್ಬೇಜು. ಆ್ಯಂಡ್ ಒಂದು ಎಲ್ಲಿ ತನಕ ನಾವು ನೇಚರಿಗೆ ವ್ಯಾಲ್ಯೂ ಕೊಡದೆ ಗಾರ್ಬೇಜಸ್ನ ಅಕ್ಯುಮುಲೇಟ್ ಮಾಡಿ ನಮ್ಮ ಕಂಪ್ಲೀಟ್ ಒಂದು ಎಕೋಸಿಸ್ಟಮಿಗೆ ತೊಂದರೆ ಕೊಡ್ತೀವಿ, ಅದು ಕೂಡ ಒಂದು ಮ್ಯಾಟ್ರ್ ಆಗುತ್ತೆ. ಫೈನಲಿ ಹೇಳ್ತಾ ಇದ್ದೀನಿ, ದೇರ್ ಆರ್ ಸೋ ಮೆನಿ ಬಿಸ್ನೆಸಸ್ ವಿಚ್ ಈಸ್ ಗೋಯಿಂಗ್ ಟು ಕೊಲ್ಯಾಪ್ಸ್, ನಾಟ್ ಬಿಕಾಸ್ ದೇ ಡಿಂಟ್ ಡೂ ರೈಟ್, ಬಿಕಾಸ್ ದೇ ಫಾಲೋಡ್ ದ ಟ್ರೆಂಡ್. ಪ್ರೆಸೆಂಟ್ ಏನು ಬೇಕು ಅಂತ ನೋಡಿದ್ದಾರೆ, ಬಟ್ ಓಕೆ ಫ್ಯೂಚರಿಗೆ ಏನು ಬೇಕು ಅಂತ ನೋಡಿಲ್ಲ. ಕುಪಿಚೂರು ಕೊಡ್ತಾ ಇದ್ದಾನೆ, ಫ್ಯೂಚರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ. ಫ್ಯೂಚರಿಗೆ ದೇರ್ ಆರ್ ಫ್ಯೂ ಬಿಸ್ನೆಸ್ ಮಾಡೆಲ್ಸ್ ವಿಚ್ ಇಸ್ ವೆರಿ ಪವರ್ಫುಲ್. ಇಫ್ ಯು ಪ್ಲೇ ದ ಗೇಮ್ ರೈಟ್ ಯು ಕ್ಯಾನ್ ವಿನ್ ಇಟ್. ರಿಟ್ರೀಟ್ಸ್ ಮಾಡ್ಬೋದು, ಹೆಲ್ತ್ ರಿಟ್ರೀಟ್ಸ್. ಇಫ್ ಯು ಮಾರ್ಕೆಟ್ ಇಟ್ ಇನ್ ದ ರೈಟ್ ವೇ ಇಟ್ ಕ್ಯಾನ್ ಬಿ ಅಮೇಝಿಂಗ್. ಹೆಲ್ತ್ ಫುಡ್ಡು ತುಂಬ ಜನರಿಗೆ ಈಗ ಇಲ್ಲಿ ಮುಂದೆ ಹೋದರೆ ಕೆಫೆ ಇದೆ, ಆ ಕಡೆ ಕೆಫೆ ಇದೆ, ಕೆಫೆಸ್ ಬೇಕಾದಷ್ಟಿದೆ. ಬಟ್ ಹೆಲ್ದಿ ಫುಡ್ಡು, ನನಗೆ ಬೇಕಾಗಿರೋ ಪ್ರೋಟೀನು ನನ್ನ ಮಗುಗೆ ಗಿಲ್ಟ್ ಇಲ್ಲದೆ ನಾನು ತಿನ್ನಿಸ್ಬೋದು ಅಂತ ಹೇಳುವಂಥ ಒಂದು ರೆಸ್ಟೋರೆಂಟ್ ಇಲ್ಲಿಲ್ಲ. ಹಾಗೆ ಅಂತೇಳಿ ಅದನ್ನ ಓಪನ್ ಮಾಡಿ 1 ತಿಂಗಳು 2 ತಿಂಗಳು 1 ವರ್ಷ 2 ವರ್ಷ ನೋಡಿ ಅದನ್ನ ಕೂಡ ಕ್ಲೋಸ್ ಮಾಡಿಬಿಟ್ಟಿಲ್ಲ, ಇದು ವರ್ಕ್ ಆಗಲ್ಲ ಅಂತ ಹೇಳೋದು. ದಟ್ ಈಸ್ ಆಯ್ತಲ್ಲ ಹುಣಸೂರಲ್ಲಿ ಬ್ಯಾಂಬೋ ಬ್ಯೂಟಿಫುಲ್. ನಮ್ಮ ಕೌಂಟ್ ಇನಿಷಿಯಲ್ ಹೇಗಿತ್ತು ನಾನು ಬಂದಾಗ ಅದೇ ಥರ ಒಂದಿತ್ತು, ಫುಲ್ ಖುಷಿ ಆಯಿತು. ಬಟ್ ದಟ್ ವಾಸ್ ನಾಟ್ ದೇರ್ ಇವನ್ ಫಾರ್ ಅ ಇಯರ್, ಲೆಸ್ ದೆನ್ ಅ ಇಯರ್ ಅದು ಕ್ಲೋಸ್ ಆಯಿತು. ಯಾಕಂದರೆ ಏನೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡಿಬಿಟ್ಟೆ, ಫೇಸ್ಬುಕ್ ನೋಡಿಬಿಟ್ಟೆ, ಅಲ್ಲಿ ನೋಡ್ಬಿಟ್ಟು ಇಲ್ಲಿ ನೋಡ್ಬಿಟ್ಟೆ ಅಂತ ಸ್ಟಾರ್ಟ್ ಮಾಡಿಬಿಡೋದು. ಆ ಒಳಗಡೆಯಿಂದ ಆ ಓನರಿಗೆ ಒಂದು ಡ್ರೈವ್ ಇರಬೇಕು. ಏನಾದರೂ ಪರವಾಗಿಲ್ಲ, ಹುಕ್ ಆರ್ ಕ್ರೂಕ್, ನಾನು ಇದನ್ನ ನಡೆಸ್ತೀನಿ ಅಂತ ಫಸ್ಟ್ ಡೌಟಲ್ಲಿ ಕೇಳ್ತಾರೆ. ನಾನು ಈ ಥರ ಒಂದು ಹೋಟೆಲ್ ಓಪನ್ ಮಾಡಬೇಕು ಅಂತ ಇದ್ದೀನಿ, ಹೋಮ್ ಸ್ಟೇ ಓಪನ್ ಮಾಡಬೇಕು ಅಂತ ಇದ್ದೀನಿ, ನಡೆಯುತ್ತಾ ಅಂತ ನಾನು ಅವ್ರಿಗೆ ಹೇಳ್ತೀನಿ. ನೀವು ಯುವರ್ ಆಸ್ಕಿಂಗ್ ದ ಸೇಮ್ ಕ್ವಶನ್ ಟು ದ ಯೂನಿವರ್ಸ್ ಆಲ್ಸೋ. ಇದು ನಾನು ಓಪನ್ ಮಾಡ್ತೀನಿ, ನಡೆಯುತ್ತಾ ಅಂತ. ಅದು ನಿನಗೆ ಗೊತ್ತಿರಬೇಕಲ್ಲ, ಅದು ನಡೆಯುತ್ತೆ ಅಂತ. ನನಗೆ ಗೊತ್ತಿರಬೇಕು ನಡೆಯುತ್ತೆ ಅಂತ. ವೈ ಶುಡ್ ಐ ಆಸ್ಕ್ ವಿಲ್ ಇಟ್ ವರ್ಕ್? ರಿಸರ್ಚ್ ಮಾಡಿ, ಅನಲೈಸ್ ಮಾಡಿ, ಲಾಂಗ್ ಟರ್ಮು. ಆ್ಯಂಡ್ ನಾನು ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ ಐ ಆಲ್ವೇಸ್ ಕೀಪ್ ಇಟ್ ಎಟ್ ಅ ವಿಷನ್. 2010 ಇವನು ಇರ್ತಾ ಇದ್ದಾನೆ, ಕಸ ಇರ್ತಾ ಇದ್ದಾನೆ ಎಲ್ಲ ಕಡೆ. ಸೊ 2010 ವೆನ್ ಐ ಸ್ಟಾರ್ಟೆಡ್ ಎವರ್ಗ್ರೀನ್ ಕೌಂಟಿ, ಇಟ್ ವಾಸ್ ಲೈಕ್ ನಾಟ್ ಫಾರ್ ದ 2010, ಇಟ್ ವಾಸ್ ಆ್ಯಪ್ಟ್ ಫಾರ್ 2020, ಕರೆಕ್ಟ್? ಬಟ್ 2025 ವೆನ್ ಐ ಡಿಸೈಡೆಡ್ ಐ ವಿಲ್ ಮೇಕ್ ಅ ರಿಟ್ರೀಟ್, ದಟ್ ಈಸ್ ನಾಟ್ ಫಾರ್ ದ 2025, ಇಟ್ ಈಸ್ ಫಾರ್ 2030 ಆರ್ 2035, ಬಿಕಾಸ್ ಇಂಡಿಯಾ ಇಸ್ ಗೋಯಿಂಗ್ ಟು ಸಫೋಕೇಟ್. ಮಕ್ಕಳಿಗೆಲ್ಲ ಡಯಾಬಿಟೀಸ್ ಬರ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ. ಕಂಪ್ಲೀಟ್ ನಮ್ಮ ಇಡೀ ಪ್ರಪಂಚನೇ ಗ್ಲೋಬಲ್ ಆಗ್ತಾ ಇದೆ. ಗ್ಲೋಬಲ್ ಅಂದರೆ ಆ ಗ್ಲೋಬಲ್ ಅಲ್ಲ, ಹೊಟ್ಟೆ ಮುಖ ಎಲ್ಲ ರೌಂಡ್ ಶೇಪು, ಅಷ್ಟು ನೋಡೋಕೆ ಚೆನ್ನಾಗಿರ್ತಾರೆ ಜನರು. ಸ್ವಲ್ಪ ವರ್ಷ ತಿರುಗಿ ನೋಡಿದ್ರೆ ಅವ್ರನ್ನ ಹಿಂಗಾಗ್ಬಿಟ್ಟಿರ್ತೇವೆ. ಐ ಮೀನ್ ವಿ ಹ್ಯಾವ್ ಆಲ್ ಗಾನ್ ಥ್ರೂ ದಟ್ ಫೇಸ್ ಕೇಯಾಸ್. ಬಿಕಾಸ್ ಇಫ್ ಯು ಸ್ಮೈಲ್ ಆಲ್ಸೋ ದಟ್ಸ್ ಓಕೆ. ನೀನು ಕೇರ್ ಮಾಡಿಲ್ಲ ಅಂದರೆ ನೀನು ಕೂಡ ಗ್ಲೋಬಲ್ ಆಗ್ಬಿಟ್ಟು. ನೀವು ಹೇಳಿದೊಂದು ಡೈಲಾಗ್ ಯೋಚನೆ ಬಂತು. ಏನದು? ಮುಂಚೆ ಫಿಲಮ್ಸ್ ಅಲ್ಲಿ ಆಗ 80s ಇದ್ರಲ್ಲ, ಹೀರೋಸ್ ಎಲ್ಲ ದಪ್ಪಗಿದ್ರು, ವ್ಯೂವರ್ಸ್ ಎಲ್ಲ ಸಣ್ಣಗಿದ್ರು. ಅವ್ರನ್ನ ನೋಡಿ ನೋಡಿ ಆಮೇಲೆ ಇವ್ರುಗಳೆಲ್ಲ ದಪ್ಪ ಆಗ್ಬಿಟ್ಟು ಈಗ ಹೀರೋಯಿನ್ಗಳೆಲ್ಲ ಸಣ್ಣ ಇದ್ದಾರೆ. ಇದು ಯಾವಾಗ ಹೇಳಿದ್ದು ನಾನು? ಲಾಂಗ್ ಬ್ಯಾಕ್ ಅಲ್ಲ? ನೀವು ನೋಡಿ ನಮ್ಮ ಆ್ಯಕ್ಟರ್ಸು, ಮೇ ಬಿ ಟೈಗರ್ ಪ್ರಭಾಕರ್, ಅಂಬರೀಷ್ ಅವರೆಲ್ಲ ಅದೊಂದು ಬೆಲ್ಟ್ ಫಿಟ್ ಆಗಬೇಕು, ಹೊಟ್ಟೆ ಸ್ವಲ್ಪ ಮೇಲೆ ಇರಬೇಕು. ನೋಡಿ ಎಷ್ಟು ಫಿಟ್ ಆಗಿದ್ದಾನೆ ಅಂತ. ಬಿಕಾಸ್ ನಾವೆಲ್ಲ ಒಣಗ್ಕೊಂಡು ಹಂಗೆ ಇದ್ವಿ. ಸೊ ಐ ಥಿಂಕ್ ಆ ಟೈಮಲ್ಲಿ ಪೀಪಲ್ ಯೂಸ್ ಟು ಸೇ, ನೋಡಿ ಅಂಬರೀಷ್ ಹೆಂಗಿದ್ದಾರೆ, ಪ್ರಭಾಕರ್ ಹೇಗಿದ್ದಾರೆ ಅಂತ. ಸೊ ವಿ ಯೂಸ್ ಟು ಅಡ್ಮೈರ್. ಆ್ಯಕ್ಟ್ರೆಸ್ ಆಲ್ಸೋ ಮಂಜುಳಾ, ಆ ಫೇಸ್ ಎಲ್ಲ ಪ್ಲಂಪಿಯಾಗಿ ಹಂಗಿದ್ರು. ನಾವೆಲ್ಲ ಸ್ಲಿಮ್ ಆಗಿ ಇದ್ರು. ನಮಗೆ ಅನಿಸ್ತಾ ಇತ್ತು ಇವರು ಹೀರೋ ಅಂದರೆ ಹಿಂಗಿರಬೇಕು, ಹೀರೋಯಿನ್ ಅಂದರೆ ಹಿಂಗಿರಬೇಕು ಅಂತ. ನಾವೇನು ಮಾಡಿದ್ವಿ, ಅವರಿಂದ ಇನ್ಫ್ಲುಯೆನ್ಸ್ ಆಗಿ 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 ನಾವು ಹೊಟ್ಟೆ ಬೆರೆಸ್ಕೊಂಡು, ಬೆಲ್ಟ್ನ ಹೊಟ್ಟೆ ಒಳಗಡೆ ಬೀಳಿಸ್ಕೊಂಡು, ಬೆಲ್ಟ್ ಕಾಣದಿರೋ ಥರ ನಾವೆಲ್ಲ ಅವ್ರ ಥರ ಆದ್ವಿ. ಆದರೆ ಆಮೇಲೆ ನಮ್ಗೆ ಗೊತ್ತಾಯಿತು ವಿ ಆರ್ ಇನ್ ದ ರಾಂಗ್ ಪ್ಲೇಸ್ ಅಂತ. ಅವರಿಗೆ ಎಲ್ಲ ಆ್ಯಕ್ಟರ್ಸ್ ಅಂದರೆ 6 ಪ್ಯಾಕ್ ಅಂತೆ, ಫುಲ್ ಕಂಪ್ಲೀಟ್ ಇದು ಐ ಥಿಂಕ್ ಡಯಟ್ ಫುಡ್ ಅದೆಲ್ಲ ಮಾಡ್ಕೊಂಡು. ಬಟ್ ನಾನು ಒಂದೇ ಹೇಳೋದು, ನ್ಯಾಚುರಲ್ ಆಗಿರಿ, ನೇಚರ್ ಕಡೆಗೆ ಹೋಗಿ, ನಿಮ್ಮ ಪರ್ಪಸ್ ಕೂಡ ಕಂಡಿಡ್ಕೊಳ್ಳಿ. ವೈ ಡು ಯು ವಾಂಟ್ ಟು ಸರ್ವೈವ್, ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್ ಅಂತ. ಸೊ ಐ ಥಿಂಕ್ ದಟ್ ಈಸ್ ದ ಹೋಲ್ ಪಾಯಿಂಟ್. ಸೊ ರೋಟಾನ ಅಂತಲ್ಲ, ಇಟ್ ಈಸ್ ಅಬೌಟ್ ಯುವರ್ ಲೈಫ್ ಆಲ್ಸೋ. ನಿಮ್ಮ ಲೈಫಿಗೆ ನೀವು ಟೈಮ್ ಕೊಟ್ಟಿಲ್ಲ, ನಿಮ್ಮ ಲೈಫ್ನ ನೀವು ಮಾನಿಟರ್ ಮಾಡಿಲ್ಲ, ನಿಮ್ಮ ಡ್ರೀಮ್ಸ್ ಮೇಲೆ ನೀವು ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ, ಬಿಸ್ನೆಸ್ ಯಾವ ಥರ ಆಗಿದೆಯೋ ಅದೇ ಥರ ನಮ್ಮ ಲೈಫ್ ಕೂಡ ಆಗುತ್ತೆ. ಸೊ ಎವ್ರಿಬಡಿ ನೋಸ್ ಹೌ ಟು ಸ್ಟಾರ್ಟ್ ಅ ಬಿಸ್ನೆಸ್,
ಹೌ ಎವ್ರಿಬಡಿ ನೋಸ್ ಹೌ ಟು ಗೆಟ್ ಇನ್ ಟು ಅ ಗ್ರೇಟ್ ಲೈಫ್. ಬಟ್ ಅಲ್ಲಿಂದ ಹೊರಗಡೆ ಯಾವ ಥರ ಹೋಗಬೇಕು, ಚಕ್ರವ್ಯೂಹ ಥರ ಹೋಗೋಕ್ಕೆ ಬರಲ್ಲ, ಅಲ್ಲಿ ಸಫೋಕೇಟ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಕೋಕ್ ಫಾರ್ ಬೀಯಿಂಗ್ ಅ ಅಮೇಝಿಂಗ್ ಪರ್ಸನ್. ನಾವಿಲ್ಲಿಂದ ಐ ಥಿಂಕ್ ವಿ ರಿಮೆಂಬರ್ ಟ್ರಾವೆಲಿಂಗ್ ಇನ್ ಇಂಡಿಕಾ, TT, ಐ ಮೀನ್ ಬೈಕು, ರೆಂಟೆಡ್ ಬೈಕು ಬಿಟ್ಟು ಐ ಡೋಂಟ್ ನೋ ಲೈಕ್ ಎಷ್ಟು ಅಂದರೆ ಅಲ್ಲಿ ಯಾರಿಲ್ಲ ನನಗೆ, ಲೈಕ್ ಟೀಮಲ್ಲಿ 7 ಒಬ್ಬರು ಸೇರ್ಕೊಂಡಿದ್ದಾಳೆ. ಮಧ್ಯದಲ್ಲಿ ಯಾವುದೋ ಒಂದು ಸ್ವಲ್ಪ ದಿನ ಒಂದ್ಸತಿ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಬಿಟ್ಟೆ, ಇಷ್ಟ ಆಗೋಯ್ತು. ಇಲ್ಲ ನಾನು ಅಲ್ಲಿ ಕೊಡಗಿಗೆ ಬರಬೇಕು ಅಂತ ಒಂದು ಆಸೆ ಬೆಳಿಗ್ಗೆ ನನಗೂ ಕೂಡ ಅಲ್ಲಿ ಹೋಗಬೇಕು. ಅಲ್ಲಿ ಕಸ್ಟಮರು ಒಂದೊಂದು ಗೆಸ್ಟ್ನ ಮೀಟ್ ಮಾಡೋಕ್ಕೂ ಓಡೋಗ್ತಿದೆ. ಸೊ ದಟ್ ವಾಸ್. ಈಗ ದ ಪ್ರಾಬ್ಲಮ್ ಇಸ್ ನಾಟ್ ಅಬೌಟ್ ಎನಿಥಿಂಗ್ ಎಲ್ಸ್. ದ ಪ್ರಾಬ್ಲಮ್ ಅಲ್ಲ, ಐ ಹ್ಯಾವ್ ನೋ ಟೈಮ್. ಈಗ ಟೈಮ್, ಐ ಮೀನ್ ಐ ಆಮ್ ನಾಟ್ ಟೆಲಿಂಗ್ ಇಟ್ ಅ ನೆಗೆಟಿವ್ ವೇ, ಬಟ್ ಐ ವಿಶ್ ಐ ಕುಡ್ ಮೀಟ್ ಎವ್ರಿಬಡಿ, ಬಟ್ ನಾವು ಟೈಮ್ ಇಸ್ ಮೋರ್ ಪ್ರೇಷಿಯಸ್ ದೆನ್ ಎನಿಥಿಂಗ್ ಅಂತ ಹೇಳ್ತಾ, ನೀವು ಈ ಒಂದು ವಿಡಿಯೋದಿಂದ ಏನು ಕಲ್ತ್ರಿ ಕಮೆಂಟಲ್ಲಿ ತಿಳಿಸಿ. ಎಂಡ್ ಆಫ್ ಇಟ್, ಟೇಕ್ ಕೇರ್, ಲವ್ ಯು ಆಲ್. ಆ್ಯಂಡ್ ನೀವು ನಮ್ಮ ನ್ಯಾಟ್ ಪ್ರೋಗ್ರಾಮಿಗೆ ಬರಬೇಕು, ತುಂಬ ವಿಚಾರಗಳ ಬಗ್ಗೆ ಕಲಿಬೇಕು ಅಂತ ಹೇಳಿದ್ರೆ August 8ಗೆ ಒಂದು ಇವೆಂಟ್ ನಡೀತಾ ಇದೆ. ಇನ್ ಕೇಸ್ ನೀವು ಏನಾದರೂ ಈ ವಿಡಿಯೋ ನೋಡೋಷ್ಟರಲ್ಲಿ ಮಿಸ್ ಆಗೋಗ್ಬಿಟ್ಟಿದ್ರೆ ಡೋಂಟ್ ವರಿ, ಫ್ಯೂಚರ್ಗೆ ಟಿಕೆಟ್ಸ್ ಪ್ರೈಸ್ ಸ್ವಲ್ಪ ಬೇರೆ ಥರ ಇರ್ಬೋದು, ಬಟ್ ಮೇಕ್ ಶೋರ್ ಯು ಫಾಲೋ naturepreneursclub.com ಆ್ಯಂಡ್ ವಿ ಆರ್ ಹಿಯರ್ ಟು ಗ್ರೋ ಟುಗೆದರ್ ಆಸ್ ಅ ಕಮ್ಯುನಿಟಿ. ಥ್ಯಾಂಕ್ ಯು. ಕ್ಯಾಮರಾಮ್ಯಾನ್ ಕರೆಕ್ಟಾಗಿ ತೋರಿಸಿದ್ರಲ್ಲ ನೋಟನ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಈ ವಿಡಿಯೋನ ವಿಯಾನ್ ಕ್ಲೋಸ್ ಮಾಡ್ತಾನೆ. ಕ್ಲೋಸ್ ಮಾಡು. ನಿಂದು ಇದು ಪ್ರಮೋಟ್ ಮಾಡಬೇಕಾ ಬೇಡವಾ? ಏನಾಯ್ತು? ವಾಟ್ ಹ್ಯಾಪನ್? ದೇವಾ, ಬೆಕ್ಕು ಸತ್ತು ಬಿದ್ದಿದೆ ಇಲ್ಲಿ ನೋಡಿ, ಬಿಯರ್. ಸೊ what are we doing to this world? Are we building a trash or are we building a community of naturepreneurs? ವಿಯಾನ್ಗೆ ಬೇಜಾರಾಗ್ಬಿಟ್ಟಿದೆಲ್ಲ, ಬೇಜಾರಾಯ್ತಲ್ಲ ನಿಕ್ಕ? ಬಟ್ ಡೋಂಟ್ ವರಿ ವಿಯಾನ್, ಬೈಲಿ ಕ್ಲೋಸ್ ಇಟ್. ಅಣ್ಣ ಬೇಜಾರಾಯ್ತಾ? ಏನು ಮಾಡೋಕ್ಕಾಗುತ್ತೆ? ಐ ಅಂಡರ್ಸ್ಟ್ಯಾಂಡ್. ಇದೆಲ್ಲ ನಾವೇ ಸೇರ್ಕೊಂಡು ಮಾಡಿರುವಂಥದ್ದಲ್ಲ ಒಂದು ಟೈಮಲ್ಲಿ. ನೀಡ ಪೇಜ್ ವಿಯಾನ್ ಇಂಡಿಯನ್ ಮೂಗ್ಲಿ ಹೇಳ್ಬಿಡು, ಫಾಲೋ ಮಾಡಿ. ಆದ್ರೆ ಈ ತರ ಇದೆಲ್ಲ ಏನು ಹೇಳ್ಬೇಕು, ಏನು ಹೇಳಕ್ ಇಷ್ಟಪಡ್ತೀಯ? ಪ್ಲಾಸ್ಟಿಕ್ ಮಾಡಬಾರ್ದು. ಬೇಜಾರಾಗಿದೆ ಅವನಿಗೆ, ಬೇಜಾರಾಗಿದೆ ನೋಡಿ, ಅವನಿಗೆ ಎಷ್ಟು ಫೀಲಿಂಗ್ ಅಲ್ಲಿ ಹೋಗ್ತಿದೆ ತೋರಿಸಿರಲ್ಲ. ಬಾಯ್. ಏ ಠಬಾ.